ಆಕಾಶದಲ್ಲಿ ಜೀವನ ಸಾಮಾನ್ಯವಲ್ಲ, ಭೂಮಿಯ ಮೇಲಿನಂತೆ ಅಲ್ಲವೇ ಅಲ್ಲ. ನಮಗೆ ಭೂಮಿಯ ಮೇಲೆ ಇದ್ದು ಮಾತ್ರ ಗೊತ್ತು. ಹಾಗಾಗಿ ಬಾಹ್ಯಾಕಾಶದಲ್ಲಿನ ಜೀವನವನ್ನು ಅನುಭವಕ್ಕೆ ತರುವುದು ಬಹಳ ಕಷ್ಟ ಸಾಧ್ಯ. ವಿಜ್ಞಾನಿಗಳು ಮತ್ತು ಗಗನಯಾತ್ರಿಗಳು ಮಾತ್ರ ತಮ್ಮ ಸಂಶೋಧನೆಯ ಅವಧಿಯಲ್ಲಿ ಈ ಅನುಭವವನ್ನ ಪಡೆಯುತ್ತಾರೆ. ನಮಗೆ ಬಾಹ್ಯಾಕಾಶ ಜೀವನ ತಿಳಿಯದೆ ಹೋದರೂ ಅದೆಷ್ಟೋ ಮಂದಿಗೆ ಆ ಅನುಭವವನ್ನು ಪಡೆಯುವ ಆಸೆ ಇರುತ್ತದೆ. ಹಲವರಿಗೆ ಆ ವಿಶೇಷ ಅನುಭವವನ್ನು ಪಡೆಯುವ ಆಸೆ ಇಲ್ಲದೆ ಹೋದರೂ ಅಲ್ಲಿ ಜೀವನ ಹೇಗಿರುತ್ತದೆ ಎಂಬ ಬಗ್ಗೆ ತಿಳಿಯುವ ಕುತೂಹಲ ಇದ್ದೇ ಇರುತ್ತದೆ. ಇಂತಹ ಆಸಕ್ತಕರಿಗಾಗಿ ಇಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಲ್ಲಿ ದಿನಕ್ಕೊಮ್ಮೆ ಸೂರ್ಯೋದಯವಾಗುತ್ತದೆ. ಆ ಸಮಯದಲ್ಲಿನ ಸೊಬಗೇ ಬೇರೆ. ಅಲ್ಲಿನ ಆ ಸೊಬಗನ್ನು ನೀವು ಪ್ರತಿ 90 ನಿಮಿಷಗಳಿಗೊಮ್ಮೆ ಅನುಭವಿಸಬಹುದು. ಇದರಿಂದಾಗಿ ನಿದ್ರೆಯಲ್ಲಿ ಬಹಳಷ್ಟು ಸಮಸ್ಯೆಯಾಗಬಹುದು. ಇದಕ್ಕೆ ಮುಖ್ಯ ಕಾರಣ ಅಲ್ಲಿ ಇಲ್ಲಿನಂತೆ ಹಗಲು ಮತ್ತು ರಾತ್ರಿಗಳೆಂಬುದಿಲ್ಲ. ISS ತಜ್ಞರು ಇದಕ್ಕಾಗಿ ಹೊಸ ದಾರಿಯೊಂದನ್ನು ಕಂಡುಹಿಡಿದಿದ್ದಾರೆ. ಅವರು ಗಗನಯಾತ್ರಿಗಳ ಚಟುವಟಿಕೆಗಳನ್ನು ಭೂಮಿಯ ಮೇಲಿರುವ 24 ಗಂಟೆಗಳಂತೆಯೇ ಇಟ್ಟಿದ್ದಾರೆ. ಇದರಿಂದಾಗಿ ಅಲ್ಲಿನ ಚಟುವಟಿಕೆಗಳು ಬಹಳ ಸುಗಮವಾಗುತ್ತವೆ. ಅಲ್ಲಿ ಭೂಮಿಯ ಮೇಲಿರುವಂತೆ ಗುರುತ್ವ ಶಕ್ತಿ ಇಲ್ಲ. ಇದರಿಂದಾಗಿ ಅವರು ಎಲ್ಲೆಂದರಲ್ಲಿ ಸುಲಭವಾಗಿ ಸುತ್ತು ಹಾಕಲು ಆರಂಭಿಸುತ್ತಾರೆ. ಹಾಗೂ ಇದರಿಂದಾಗಿ ಸಾಮಾನ್ಯ ಎತ್ತರದ ವ್ಯಕ್ತಿ ಬಾಹ್ಯಾಕಾಶದಲ್ಲಿ 2.25 ಇಂಚುಗಳು ಎತ್ತರವಾಗುತ್ತಾನೆ. ಭೂಮಿಗೆ ಇಳಿದ ನಂತರ 2 ಅಥವಾ 3 ದಿನಗಳ ತನಕ ಬಾಹ್ಯಾಕಾಶ ಅನಾರೋಗ್ಯದಿಂದ ಗಗನಯಾತ್ರಿಗಳು ನರಳುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಬಾಹ್ಯಾಕಾಶದಲ್ಲಿ ಗುರುತ್ವ ಶಕ್ತಿ ಇಲ್ಲದೆ ಇರುವುದು. ಬಾಹ್ಯಾಕಾಶದಲ್ಲಿ ಮಲಗುವುದು ಸುಲಭವಾದ ಮಾತಲ್ಲ. ಸ್ವಲ್ಪವೇ ನಿದ್ದೆ ಬೇಕೆಂದರೂ ಗಗನಯಾತ್ರಿಗಳು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ. ಬಹಳ ತೇಲಾಡುವಂತಹ ಒಂದು ವ್ಯವಸ್ಥೆಯೊಳಗೆ ಇದ್ದರೆ ಮಾತ್ರ ನಿದ್ದೆ ಸಾಧ್ಯ. ಇಲ್ಲದರಂತೆ ಬಾಹ್ಯಾಕಾಶದಲ್ಲಿ ಅಲಂಕಾರವೂ ಕಷ್ಟ ಸಾಧ್ಯ. ಇದಕ್ಕಾಗಿ ಎಲ್ಲರೂ ತಮ್ಮದೇ ಆದ ಅಲಂಕಾರ ಸಾಮಗ್ರಿಗಳನ್ನು ಒಯ್ಯಬೇಕಾಗುತ್ತದೆ. ಕೂದಲು ಸ್ವಚ್ಛಗೊಳಿಸಲು ನೊರೆ ಬಾರದ ಶಾಂಪುವನ್ನು ಅವರು ತಮ್ಮ ಜೊತೆ ತೆಗೆದುಕೊಂಡು ಹೋಗುತ್ತಾರೆ. ಮೊದಲೇ ಹೇಳಿದಂತೆ ಅಲ್ಲಿ ಗುರುತ್ವಾಕರ್ಷಣ ಬಲ ಇಲ್ಲ. ಹಾಗಾಗಿ ಭೂಮಿಯ ಮೇಲೆ ಮಾಡಿದಂತೆ ಅಲ್ಲಿ ಉಪ್ಪು ಹಾಗೂ ಕಾಳು ಮೆಣಸಿನ ಹುಡಿಯನ್ನು ತಮ್ಮ ಆಹಾರದ ಮೇಲೆ ಸಿಂಪಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಆದಷ್ಟು ಧ್ರುವ ರೂಪದ ಆಹಾರವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಗಟ್ಟಿ ಆಹಾರ ತೇಲಾಡುತ್ತಾ ಹೋಗಿ ಯಾವುದಾದರೂ ವ್ಯವಸ್ಥೆಯ ಒಳಗೆ ಸೇರಿಬಿಡುವ ಸಾಧ್ಯತೆ ಹೆಚ್ಚಾಗಿದೆ. ಬಾಹ್ಯಾಕಾಶದಿಂದ ನೀಲಿ ಹಿನ್ನೆಲೆಯಲ್ಲಿ ಕಾಣುವ ಭೂಮಿಯ ಸುಂದರ ದೃಶ್ಯ ರಮಣೀಯವಾಗಿರುತ್ತದೆ. ಹೀಗೆಯೇ ನಾವು ಕಾಣದ ಚಂದ್ರನ ಇನ್ನೊಂದು ಮುಖವನ್ನು ಕಾಣಬಹುದು. ಅಲ್ಲಿ ಹೊಳೆಯುವ ದೀಪಗಳಂತೂ ಮತ್ತಷ್ಟು ಸುಂದರ. ಬಾಹ್ಯಾಕಾಶಕ್ಕೆ ಕಳುಹಿಸುವ ಮುನ್ನ ಗಗನಯಾತ್ರಿಗಳ ಒತ್ತಡವನ್ನು ಸಹಿಸುವ ಸಾಮರ್ಥ್ಯವನ್ನು ಅಂದಾಜಿಸಿ ಅದರ ಪ್ರಕಾರವೇ ಜನರ ಆಯ್ಕೆ ಮಾಡಲಾಗುತ್ತಿದ್ದರೂ ಮೆದುಳಿನ ಮೇಲೆ ಒತ್ತಡ ಸಾಮಾನ್ಯ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಕಾಸ್ಮಿಕ್ ಕಿರಣಗಳು. ಗುರುತ್ವವೇ ಇಲ್ಲದಲ್ಲಿ ಶೌಚಾಲಯ ಮತ್ತೊಂದು ದೊಡ್ಡ ಸಮಸ್ಯೆ. ಇದಕ್ಕೆ ಪರಿಹಾರ ಕಂಡುಹಿಡಿಯಲ್ಲಿ ಅದೆಷ್ಟೋ ಗಂಟೆಗಳ ಕೆಲಸಗಳು ನಡೆದಿವೆ. ಮೊದಲು ಇದು ಸರಳವಾದ ಒಂದು ತಂತ್ರಜ್ಞಾನದಿಂದ ನಡೆಯುತ್ತಿತ್ತು. ಈಗ ಏರ್ ಫಿಲ್ಟರ್ ಸಹಾಯದಿಂದ ನಡೆಯುತ್ತಿದೆ. ಬಾಹ್ಯಾಕಾಶದ ಯಾನದಿಂದ ಭೂಮಿಗೆ ಮರಳಿದ ಮೇಲೆ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಪುನಃ ಒಂದು ಸಮಸ್ಯೆ. ಇಲ್ಲಿನ ಗುರುತ್ವಾಕರ್ಷಣ ಶಕ್ತಿ ಇರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವ ಬಹು ಕಷ್ಟ. ಅಲ್ಲಿ ಮಾಡಿದಂತೆ ಅಭ್ಯಾಸ ಬಲದ ಮೇಲೆ ಇಲ್ಲೂ ವಸ್ತುವನ್ನು ಹಾಗೆಯೇ ಬಿಟ್ಟು ಬಿಡುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಆ ವಸ್ತು ಗಾಳಿಯಲ್ಲಿ ನಿಲ್ಲದೆ ಕೆಳಗೆ ಬೀಳುತ್ತದೆ.